ಹಾಯ್, ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಟೇಸ್ಟಿಯಾಗಿ ಶೀರಾ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಅದಕ್ಕೆ ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಕಾದ ನಂತರ ದ್ರಾಕ್ಷಿ ಹಾಗೂ ಕಟ್ ಮಾಡಿರೋ ಬಾದಾಮನ್ನು ಹಾಕಿಕೊಳ್ಳಿ. ಈ ಶೀರಾ ರೆಸಿಪಿ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು. ಕರೆಕ್ಟ್ ಮೆಜರ್ಮೆಂಟ್ನಿಂದ ಮಾಡಿಕೊಂಡರೆ ಹೋಟೆಲ್ನಲ್ಲಿ ಯಾವ ರೀತಿ ಮಾಡುತ್ತೇವೆ ಅದೇ ರೀತಿ ಬರುತ್ತದೆ. ದ್ರಾಕ್ಷಿ ಹಾಗೂ ಬಾದಾಮ್ ಕರಿದ ನಂತರ ಅದೇ ಕಡಾಯಿಗೆ 1 ಕಪ್ ರವವನ್ನು ಹಾಕಿಕೊಳ್ಳಿ. 1 ಕಪ್ ರವೆಯಿಂದ ಸುಮಾರು 4 ಜನರಿಗೆ ಆಗುವಷ್ಟು ನಾವು ಶೀರಾ ಮಾಡಿಕೊಳ್ಳಬಹುದು. ನೋಡಿ, ತುಪ್ಪದಲ್ಲಿ ರವೆ ಹುರಿಯೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ರವಾದ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗುವವರೆಗೂ ಮಾತ್ರ ಹುರಿದುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ 1 ಕಪ್ ಹಾಲು, 2 ಕಪ್ ನೀರನ್ನು ಹಾಕಿಕೊಂಡು ಮೊದಲೇ ಕಾಸಿಕೊಳ್ಳಿ. ಕಾದಿರುವ ಹಾಲನ್ನು ಹುರಿದಿರುವ ರವೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, 1 ಕಪ್ ರವೆಗೆ 3 ಕಪ್ ನೀರು ಅಥವಾ ಹಾಲನ್ನು ಹಾಕಿಕೊಂಡರೆ ಸಾಕಾಗುತ್ತದೆ. ನಾನು ಇಲ್ಲಿ 1 ಕಪ್ ಹಾಲು, 2 ಕಪ್ ನೀರನ್ನು ಹಾಕಿ ಮೊದಲೇ ಕಾಸಿಟ್ಟುಕೊಂಡಿದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸುಮಾರು 2 ನಿಮಿಷ ಬೇಯಿಸಿಕೊಳ್ಳಿ. ಬೇಯುವವರೆಗೂ ನಾವು ಸ್ವಲ್ಪ ಫುಡ್ ಕಲರನ್ನು ಬಟ್ಟಲಲ್ಲಿ ಹಾಕಿ ಕಲಸಿಟ್ಟುಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದೇ ರೀತಿ ನೀವು ಬೇಯಿಸಿಕೊಳ್ಳಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊದಲೇ ಕಲಸಿರುವ ಫುಡ್ ಕಲರನ್ನು ಹಾಕಿಕೊಳ್ಳಿ. ಫುಡ್ ಕಲರನ್ನು ಹಾಕುವುದು ನಿಮಗೆ ಬಿಟ್ಟಿರುವುದು. ನಿಮಗೆ ಇಷ್ಟವಿದ್ದರೆ ಹಾಕಿಕೊಳ್ಳಿ, ಇಲ್ಲದಿದ್ದರೆ ಹಾಗೆ ಮಾಡಿಕೊಳ್ಳಿ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಹಾಕಿಕೊಳ್ಳಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕನ್ನಿಸಿದರೆ ಸ್ವೀಟ್ 2 ಕಪ್ ಸಕ್ಕರೆ ಹಾಕಿಕೊಂಡರೂ ನಡೆಯುತ್ತದೆ. ಆದರೆ 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. 1 ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಿ. 1-2 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಶೀರಾ ರೆಸಿಪಿ ತುಂಬ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿ ಮಾಡಿಕೊಳ್ಳಬಹುದು. ಹಬ್ಬ ಯಾವುದಾದ್ರೂ ಪೂಜೆಗೂ ಈ ಶೀರಾ ರೆಸಿಪಿ ಮಾಡಿಕೊಳ್ಳಬಹುದು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಉಳಿದಿರುವ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೇ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ರವೆಯನ್ನು ಬೇಯಿಸಿಕೊಳ್ಳಿ. ಸುಮಾರು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಂಡರೆ ಸಾಕಾಗುತ್ತದೆ. ನೋಡಿ, ಕಡೆಗೆಲ್ಲ ತುಪ್ಪ ಬಿಟ್ಟ ನಂತರ ಸ್ವಲ್ಪ ಗ್ಯಾಸ್ ಸಣ್ಣ ಉರಿಯಲ್ಲಿ ಮಾಡಿಕೊಳ್ಳಿ. ಇದಕ್ಕೆ ಪುಡಿ ಮಾಡಿರುವ ಇಲಾಚಿ ಹಾಗೂ ಕರಿದಿರುವ ದ್ರಾಕ್ಷಿ ಹಾಗೂ ಬಾದಾಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಡೆಯನ್ನು ಬಿಟ್ಕೊಳ್ತಾ ಇದೆ. ಕಡೆಗೆ ಸ್ವಲ್ಪನೂ ಅಂಟುವುದಿಲ್ಲ. ಈ ರೀತಿ ರವೆಯನ್ನು ಉಬ್ಬಿದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ನಿಮಗೆ ಶೀರಾ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಸಲ ಈ ಶೀರಾ ರೆಸಿಪಿ ಟ್ರೈ ಮಾಡಿ. ನಿಮಗೂ ನಿಮ್ಮ ಮನೆಯವರಿಗೂ ತುಂಬ ಇಷ್ಟವಾಗುತ್ತದೆ. ಥ್ಯಾಂಕ್ ಯು.